ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಪ್ರಿನ್ಸಸ್ ಕಟ್ನ ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಮತ್ತು ಬ್ಯಾಕಲ್ಲಿ ಬಂದು ಟೆಂಪಲ್ ಡಿಸೈನ್ನ ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಲೈನಿಂಗ್ ತಗೊಂಡಿದ್ದೀನಿ 1 ಮೀಟ್ರು. ನೋಡಿ, ಆಪೋಸಿಟ್ ಫೋಲ್ಡಿಂಗ್ ನಮ್ಮ ಸೈಡ್ ಹಾಕ್ಕೊಬೇಕು, ಓಪನಿಂಗ್ ಆಪೋಸಿಟ್ ಹಾಕ್ಕೊಬೇಕು. ನೋಡಿ ತೋರಿಸ್ತಾ ಇದ್ದೀನಿ, ಈ ಥರ ಹಾಕ್ಕೊಬೇಕಾಗತ್ತೆ. ನಾನು ಇವಾಗ ಫಸ್ಟು ಚೆಸ್ಟ್ ಲೂಸ್ನ ಮಾರ್ಕ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಆರ್ಮೋಲ್ ಡೌನು ಸ್ಟಿಚ್ ಇರುತ್ತಲ್ಲ, ಅಲ್ಲಿ 19.5 ಬಂದಿದೆ. 19.5 ನೋಡಿ 9.5ಕ್ಕಿಂತ ಒಂದು ಲೈನು ಜಾಸ್ತಿ ಬಂದಿದೆ. ನಾನು ಅಷ್ಟಿಗೆ ಮಾರ್ಕ್ ಮಾಡ್ಕೊತೀನಿ. ಮತ್ತು ಎಕ್ಸ್ಟ್ರಾ 2 ಇಂಚು ಮಾರ್ಕ್ ಮಾಡ್ಕೊತೀನಿ. ಮತ್ತು ಹೈಟು 14.5 ಬರುತ್ತೆ. ನಾನು ಇಲ್ಲಿ 15.5, ಒಂದು ½ ಇಂಚು ಎಷ್ಟು ಇಕ್ರಿ ಅಂದರು, ಅದಕ್ಕೋಸ್ಕರ 16 ಇಕ್ತಾ ಇದ್ದೀನಿ. ನೋಡಿ, ಇಲ್ಲಿ 16ಕ್ಕೆ ಒಂದು ಮಾರ್ಕ್ ಮಾಡ್ಕೊತೀನಿ. ಇವಾಗ ಶೋಲ್ಡರು ಯಾವ ಥರ ನೋಡಿ, ಬ್ಲೌಸ್ ನೀಟಾಗಿ ಈ ಥರ ಹಾಕ್ಕೊಬೇಕು. ನೋಡಿ, ಆ ಸ್ಟಿಚ್ನಿಂದ ಈ ಕಡೆ ಸ್ಟಿಚ್ವರೆಗೂ ಎಷ್ಟಿದೆ ಅಂತ ನೋಡ್ಕೊಬೇಕು. ನನಗೆ 12 ಬರ್ತಾಯಿದೆ. 12ರಲ್ಲಿ ಆಫ್ ಮಾಡಿದ್ರೆ 6 ಬರುತ್ತೆ. ನೋಡಿ, 6ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಮತ್ತು ನಾನು ಟೆಂಪಲ್ ಡಿಸೈನ್ ಅಲ್ವಾ ಮಾಡ್ತಾ ಇರೋದು, ಅದಕ್ಕೋಸ್ಕರ ನೆಕ್ಕು 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಅದೇ 3 ಇಂಚಸ್ಗೆ ನಾನು ಕೆಳಗಡೆ ಕೂಡ ಮಾರ್ಕ್ ಮಾಡ್ಕೊತೀನಿ. ನೋಡಿ, ಈ ಥರ ಒಂದು ಲೈನ್ ಕೂಡ ಹಾಕ್ಕೊಬೇಕಾಗತ್ತೆ. ಮತ್ತು ಸೊಂಟ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಬೇಕು. ನೋಡಿ, ಇಲ್ಲಿ ಉಕ್ಸ್ಪಟ್ಟಿ ಕಡೆಯಿಂದ ನಾವು ಚೆಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಐಪಟ್ಟಿ ಬಿಟ್ಬಿಡ್ಬೇಕು. ಉಕ್ಸ್ಪಟ್ಟಿ ಕಡೆಯಿಂದ ಐಪಟ್ಟಿ ಬಿಟ್ಬಿಟ್ಟು ಎಷ್ಟಿದೆಯೋ ಚೆಕ್ ಮಾಡ್ಕೊಬೇಕು. ನನಗೆ 28.5 ಏನೋ ಬರುತ್ತೆ. 28.5ರಲ್ಲಿ ಅರ್ಧ 14 ಮೇಲೆ 1 ಇಂಚ್ ಬರುತ್ತೆ. ಅದರಲ್ಲಿ ಹಾಫು 7 ಇಂಚ್ ಮೇಲೆ ಒಂದು ಲೈನ್ ಬರುತ್ತೆ. ನೋಡಿ, 7 ಇಂಚ್ ಮೇಲೆ ಒಂದು ಲೈನ್ಗೆ ನಾನು ಮಾರ್ಕ್ ಮಾಡ್ಕೊತೀನಿ. ಮತ್ತು ಬ್ಯಾಕಲ್ಲಿ ನಾವು ಡಾಟ್ ಹಿಡಿತೀವಲ್ಲ, ಅದಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ, ಮತ್ತು ಮಾರ್ಜಿನ್ನು 2 ಇಂಚು. ಅರ್ಥ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. 7 ಇಂಚು ಸೊಂಟ ಅಳತೆ, 1 ಇಂಚು ಡಾಟ್ಸ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚ್ ಮಾಡ್ತೀವಲ್ಲ, ಅದಕ್ಕೋಸ್ಕರ. ಇವಾಗ ನೋಡಿ, 3 ಇಂಚಸ್ಗೆ ನಾನು ಡೌನ್ ಕೂಡ ಮಾರ್ಕ್ ಮಾಡ್ಕೊತೀನಿ. ಈ ಕಡೆ ಕೂಡ 3 ಇಂಚಸ್ ಮಾರ್ಕ್ ಮಾಡಿಕೊಂಡು ನಾನು ಅದು ಬಾಕ್ಸ್ ಥರ ಲೈನ್ ಹಾಕ್ಕೊತೀನಿ. ನೋಡಿ, ಈ ಥರ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಇನ್ನೊಂದು ಇಂಚ್ ಬಿಟ್ಬಿಟ್ಟು ಅಲ್ಲೊಂದು ಮಾರ್ಕ್ ಮಾಡ್ಕೊಬೇಕಾಗತ್ತೆ. ಮಾರ್ಕ್ ಮಾಡಿಕೊಂಡು ನಾನು ಮೇಲಿನಿಂದ 10ವರೆಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಅಲ್ಲಿ ಕೂಡ 3 ಇಂಚ್ಗೆ ನಾನು ಒಂದು ಮಾರ್ಕ್ ಮಾಡ್ಕೊತೀನಿ. ಮತ್ತು ಮೇಲೆ ಕೂಡ 3 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇವಾಗ ಬಾಕ್ಸ್ ಥರ ನಾವು ಲೈನ್ನ ಎಳ್ಕೊಬೇಕಾಗತ್ತೆ.
ನೋಡಿ ಫ್ರೆಂಡ್ಸ್, ಈ ಥರ ಟೆಂಪಲ್ ಡಿಸೈನ್ನ ಮಾರ್ಕ್ ಮಾಡ್ಕೊತೀನಿ. ನೋಡಿ ಯಾವ ಥರ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಈ ಥರ ಶೇಪ್ನ ಕೊಟ್ಕೊಬೇಕಾಗತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಶೇಪ್ನ ಕೊಟ್ಕೊಂಡಿದ್ದೀನಿ. ಇದೇ ಥರ ನೀವು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಸೈಡಲ್ಲಿ ಆರ್ಮೋಲ್ ಡೌನ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಈ ಥರ ಸ್ಕೇಲಲ್ಲಿ ಲೈನ್ ಹಾಕ್ಕೊಳ್ಳೋಣ. ನೋಡಿ 7 ಇಂಚ್ ಬರ್ತಾ ಇದೆ ಆರ್ಮೋಲ್ ಡೌನು. ಇಲ್ಲಿ ಆರ್ಮೋಲ್ ಎಷ್ಟು ಬರ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. 8.5 ಬರುತ್ತೆ ನನಗೆ. 2 ಸರಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಹೆಚ್ಚು ಕಮ್ಮಿ ಆದರೆ ಬ್ಲೌಸ್ ಹಾಳಾಗುತ್ತೆ. ಅದಕ್ಕೋಸ್ಕರ ಒಂದು 2 ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ನಾನು ಈ ಥರ ರೌಂಡ್ ಶೇಪ್ ಕೊಟ್ಕೊತೀನಿ. ರೌಂಡ್ ಶೇಪ್ ಕೊಟ್ಕೊಂಡು ಮೇಲೆ ಒಂದು 1/2 ಇಂಚು ಸ್ಟಿಚ್ಚಿಗೆ ಬಿಟ್ಬಿಟ್ಟು ಇವಾಗ ನೋಡಿ ಇಲ್ಲಿ 1/2 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ಚೆಕ್ ಮಾಡ್ಕೊತೀನಿ. ನನಗೆ 9 ಬರ್ತಾ ಇದೆ. ಅದಕ್ಕೋಸ್ಕರ ಇವಾಗ ನಾನು 6ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕ್ಕೊತೀನಿ. ಇವಾಗ ಅದೇ ಸೇಮ್ 1/4 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡ್ ಶೇಪ್ ಕೊಟ್ಕೊತೀನಿ. ಇವಾಗ ನೋಡಿ ಚೆಕ್ ಮಾಡ್ಕೊತೀನಿ. ನಾನು ಕರೆಕ್ಟಾಗಿ 8.5 ಬಂತು. ಈ ಥರ ಆರ್ಮೋಲ್ ನಿಮ್ಗೆ ಸರಿಯಾಗಿ ಬಂದಿಲ್ಲ ಅಂದರೆ ಇನ್ನೊಂದು ಸರಿ ಚೆಕ್ ಮಾಡಿಕೊಂಡು ಕರೆಕ್ಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಾನು ಲಾಸ್ಟಲ್ಲಿರೋ ಲೈನ್ ಕೂಡ ಹಾಕ್ಕೊತೀನಿ. ಹಾಕ್ಕೊಂಡು ಇಲ್ಲಿ ಡಾಟ್ಸ್ ಕೂಡ ಲೈನ್ ಹಾಕ್ಕೊತಾ ಇದ್ದೀನಿ. ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ಶೋಲ್ಡರ್ ಸೆಂಟ್ರಲ್ಲಿ ಒಂದು ಲೈನ್ ಹಾಕ್ಕೊಂಡು ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳೋದಂತ. ಮತ್ತು ಇಲ್ಲಿ ರೌಂಡ್ ಶೇಪ್ನ ಕೂಡ ಕೊಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನಾನು ಇವಾಗ ಯಾವ ಥರ ಮಾರ್ಕ್ ಮಾಡಿರ್ತೀನೋ ಅದೇ ಥರ ಕಟ್ ಮಾಡ್ಕೊತೀನಿ. ನೋಡಿ ಇವಾಗ ಫ್ರಂಟ್ ಪಾರ್ಟ್ನ ಯಾವ ಥರ ಕಟ್ ಮಾಡೋದು ಅಂತ ನಾನು ಇಲ್ಲಿ ಪ್ರಿನ್ಸಸ್ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಬ್ಯಾಕ್ ಪಾರ್ಟ್ನ ತೆಗೆದು ಈ ಥರ ಫ್ರಂಟ್ ಪಾರ್ಟ್ ಮೇಲೆ ಹಾಕ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ನೋಡಿ ಸೈಡಲ್ಲಿ ಆರ್ಮೋಲು ಎಲ್ಲ ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ನಾನು ಫ್ರಂಟ್ ನೆಕ್ನ 6 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದುವೇ 3 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊತೀನಿ. ಫ್ರಂಟ್ ನೆಕ್ಕು ನಾನು ಯಾವ ಡಿಸೈನ್ ಬೇಕು ಅಂತ ಆಮೇಲೆ ಹೇಳ್ತೀನಿ ಫ್ರೆಂಡ್ಸ್. ಇವಾಗ ಆರ್ಮೋಲ್ನ ಈ ಥರ ಲೈನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ನ ಕೊಟ್ಕೊಳ್ಳೋಣ. ನೋಡಿ ಈ ಥರ ರೌಂಡ್ ಶೇಪ್ ಕೊಡೋಣ. ಇವಾಗ ಕೆಳಗಡೆಯಿಂದ ಮೇಲಕ್ಕೆ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 3.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಕಡೆಯಿಂದ ಕೂಡ 3.5 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ನೋಡಿ ಕೆಳಗಡೆ ಕೂಡ 3.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇವಾಗ ಮೇಲಿನಿಂದ ಒಂದು 10 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ನೋಡಿ ಇಲ್ಲಿ ಮೇಲೆ 1 ಇಂಚ್ ಮಾರ್ಕ್ ಮಾಡಿಕೊಂಡು ಈ ಥರ ಶೇಪ್ ಕೊಟ್ಕೊತೀನಿ. ಈ ಥರ ಶೇಪ್ ಕೊಟ್ಕೊಂಡು ಇವಾಗ ಈ ಥರ ಮಾರ್ಕ್ಸ್ ಲೈನ್ ಹಾಕ್ಕೊಬೇಕಾಗತ್ತೆ. ನೆಕ್ಸ್ಟು ನೋಡಿ ಇದೇ ಥರ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊತೀನಿ. ಲೈನ್ ಹಾಕ್ಕೊಂಡು ಇಲ್ಲಿ ಆರ್ಮೋಲ್ ಹತ್ರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಈ ಸ್ಕೇಲ್ ಸಹಾಯದಿಂದ ಈ ಥರ ಲೈನ್ನ ಹಾಕ್ಕೊತೀನಿ.
ನೋಡಿದ್ರಲ್ಲ ಈ ಥರ ಲೈನ್ ಹಾಕ್ಕೊಂಡು ಇವಾಗ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಮೇಲೆ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿಕೊಂಡು ಈ ಥರ ಶೇಪ್ನ ಕೊಟ್ಕೊಬೇಕಾಗತ್ತೆ. ನೋಡಿ ಒಂದು 1/2 ಇಂಚ್ ಈ ಥರ ಮಾರ್ಕ್ ಮಾಡಿ ಈ ಥರ ಶೇಪ್ನ ಕೊಟ್ಕೊಬೇಕು. ಇವಾಗ ಇಲ್ಲೇ ಒಂದು 1/2 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ. ಆರ್ಮೋಲ್ ಹತ್ರ 1/2 ಇಂಚ್ ಬಿಟ್ಟು ಮಾರ್ಕ್ ಮಾಡಿದ್ದೀವಲ್ಲ ಅದಕ್ಕೋಸ್ಕರ. ಮತ್ತು ಇಲ್ಲಿ 1.5 ಇಂಚು ಮಾರ್ಕ್ ಮಾಡಿದ್ದೀವಲ್ಲ ಅದೇ 1.5 ಇಂಚು ಅಲ್ಲಿ ತೆಗೆದು ಈ ಥರ ಲೈನ್ನ ಹಾಕ್ಕೊಬೇಕು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಫ್ರಂಟ್ ನೆಟ್ಗೆ ಕಟ್ ವರ್ಕ್ ಡಿಸೈನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದೇ ಥರ ಕಟ್ ಮಾಡ್ಕೊತೀನಿ. ನಾನು ಫ್ರಂಟ್ ನೆಕ್ನ ಕಟ್ ಮಾಡ್ಕೊಳಲ್ಲ, ಅದು ಹೊಲಿಬೇಕಾದ್ರೆ ನಾನು ಕಟ್ ಮಾಡ್ಕೊತೀನಿ. ಇವಾಗ ಇನ್ನಿರೋದೆಲ್ಲ ಈ ಥರ ಕಟ್ ಮಾಡ್ಕೊತೀನಿ. ನೋಡಿ ನಾನು ಈ ಶೇಪ್ನ ಕೂಡ ಇದೇ ಥರ ಕಟ್ ಮಾಡ್ಕೊತೀನಿ. ಅಲ್ಲೊಂದು ಸ್ಟಿಚ್ ಕೊಟ್ಕೊತೀನಿ. ನೋಡಿ ಇಲ್ಲೊಂದು ಮಾರ್ಕ್ ಮಾಡ್ಕೊತೀನಿ. ಸೈಡಲ್ಲಿ ಕೂಡ ಅದೇ ಥರ ಕಟ್ ಮಾಡ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಯಾವ ಥರ ಕಟ್ ಮಾಡೋದು ಅಂತ. ಇವಾಗ ಸ್ಲೀವ್ನ ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ನಾನು 4 ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀನಿ. ಸ್ಲೀವ್ನ ಹಾಕ್ಕೊಂಡು ನೋಡಿ ಮೆಜರ್ಮೆಂಟಲ್ಲಿ ತೋರಿಸ್ತೀನಿ. ಹೈಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಇಲ್ಲಿ 9 ಇದೆ, ನಾನು 10ವರೆ ಇಟ್ಕೊತೀನಿ. ಒಂದು 1/2 ಇಂಚು ಎಕ್ಸ್ಟ್ರಾ ಬೇಕು, ಅದಕ್ಕೋಸ್ಕರ 10ವರೆ ಇಟ್ಕೊಂಡಿದ್ದೀನಿ. ಮತ್ತು ಸ್ಲೀವು ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊತೀನಿ. 5 ಇದೆ, 5ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಇದೆಷ್ಟಿದೆ ಅಂತ ಚೆಕ್ ಮಾಡಿಕೊಂಡೆ. ನಾನು ಇಲ್ಲಿ ಸ್ಲೀವ್ ಡೌನ್ ಬಂದು 3 ಇಂಚಸ್ಗೆ ಮಾರ್ಕ್ ಮಾಡ್ಕೊತೀನಿ. ಅಲ್ಲೊಂದು ಲೈನು ಇಲ್ಲೊಂದು ಲೈನ್ ಹಾಕ್ಕೊತೀನಿ. ಹಾಕ್ಕೊಂಡು 8 ಇಂಚಸ್ ನೋಡಿ, ನಾನು ಸ್ವಲ್ಪ ಒಂದೇ ಸ್ಲೀವ್ಗೆ ಬಟ್ಟೆನ ಅಟ್ಯಾಚ್ ಮಾಡೋ ಥರ ನಾನು ಈ ಥರ ಮಾರ್ಕ್ ಮಾಡ್ಕೊತೀನಿ. ಇಲ್ಲ ಅಂದರೆ 4 ಬಟ್ಟೆಗೂ ಬಟ್ಟೆನ ಅಟ್ಯಾಚ್ ಮಾಡ್ಕೊಬೇಕಾಗತ್ತೆ. ಈ ಥರ ಮಾಡಿದ್ರೆ 2 ಬಟ್ಟೆಗೆ ಮಾತ್ರ ಅಟ್ಯಾಚ್ ಮಾಡ್ಕೊಳಕ್ಕಾಗತ್ತೆ. ನೋಡಿ ಈ ಥರ ನಾನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಎಕ್ಸ್ಟ್ರಾ 2 ಇಂಚಸ್ಗೆ ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡಿಕೊಂಡು ಈ ಥರ ಸ್ಕೇಲ್ ತಗೊಂಡು ನಾನು ಶೇಪ್ನ ಕೊಟ್ಕೊತೀನಿ. ಸ್ಲೀವ್ ಶೇಪ್ನ ನೋಡಿ ಈ ಥರ ಕೊಟ್ಕೊತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ನೋಡಿ ಈ ಥರ ಆಫ್ ಮಾಡಿಕೊಂಡು ಇಲ್ಲಿ 1/2 ಇಂಚು ಕೆಳಗಡೆ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಶೇಪ್ನ ಈ ಥರ ಮಾರ್ಕ್ ಮಾಡ್ಕೊತೀನಿ. ಇವಾಗ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರ ಕಟ್ ಮಾಡ್ಕೊಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಲೈನಿಂಗ್ ಮೇಲೆ ಹಾಕ್ಕೊಂಡು ಇದೇ ಥರ ಕಟ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.